ಇರುವಷ್ಟು ದಿವಸ ಜೀವನದ ಉದ್ದೇಶ ಏನು ಅಂದ್ರೆ, ಭಾಳ ಮಂದಿಗೆ ನಮಗೆ ಪ್ರಶ್ನೆ ಇರ್ತದೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದ ಪರ್ಪಸ್? ಏನು ಜೀವನದ ಉದ್ದೇಶ, ಏನು ಉದ್ದೇಶ ಇಟ್ಕೊಂಡು ಹುಟ್ಟಿವಿ ನಾವಿಲ್ಲ ಇಲ್ಲಿ? ಏನು ಆತಪ್ಪ, ನೀವೇನು ಉದ್ದೇಶ ಐತಿ? ಏನು ಹಿಮಾಲಯ ನಿರ್ಮಾಣ ಮಾಡೋಕ್ಕಾಗತ್ತಾ ನಮ್ಮ ಕಡೆಯಿಂದ? ಏನು ಸಹ್ಯಾದ್ರಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯಾ? ಏನು ತುಂಗಭದ್ರೆಯನ್ನು ನಿರ್ಮಿಸುವ ಸಾಮರ್ಥ್ಯ ಇದೆಯಾ? ಏನು ಬಿದ್ದ ಒಂದು ಗಿಡವನ್ನು ಮತ್ತೆ ಮರಳಿ ನಿಲ್ಲಿಸುವ ಸಾಮರ್ಥ್ಯ ನನಗಿದೆಯಾ? ನಾವು ಏನೂ ಮಾಡಬೇಕಾಗಿಲ್ಲ, ದೇವ್ರು ಎಲ್ಲ ಮಾಡಿಟ್ಟಾನ. ಅವ ಎಷ್ಟು ಚಲೋ ಮಾಡಿಟ್ಟಾನ ನಿನಗಂದ್ರೆ, ನಾವೆಲ್ಲ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೇ ನಮ್ಮ ಸಲುವಾಗಿ ಇವರಿಗೆ ತೊಂದರೆ ಆಗಬಾರ್ದಂತ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ಕಳಿಸ್ಯಾನವ ದೇವ್ರು. ನಾವಿಲ್ಲಿ ಬಂದು ಏನೂ ಮಾಡಬೇಕಾಗಿಲ್ಲ. ಜೀವನದ ಉದ್ದೇಶ ಏನು ಅಂದ್ರೆ, ಇಲ್ಲಿ ಬಂದು ನಾವೇನೂ ಮಾಡುವುದಿಲ್ಲ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸ್ಲಾರ್ದಂಗೆ ಇದ್ರೆ ಸಾಕು. ಇದೇ ನಿಜವಾದ ಜೀವನದ ಉದ್ದೇಶ. ದೇವ್ರು ಏನು ಮಾಡಿಟ್ಟಾನ ಕೆಡಿಸ್ಬೇಡ, ಈ ಜಗತ್ತನ್ನು ಕೆಡಿಸ್ಬೇಡ. ದೇವರು ದೇಹವನ್ನು ಕೊಟ್ಟಾನ, ದೇಹವನ್ನು ಕೆಡಿಸ್ಕೋಬೇಡ. ಮನಸ್ಸು ಕೊಟ್ಟಾನ, ಮನಸ್ಸು ಕೆಡಿಸ್ಬೇಡ. ಮನಸ್ಸು ಕೆಡಿಸ್ಬೇಡ, ದೇಹ ಕೆಡಿಸ್ಬೇಡ, ಈ ಜಗತ್ತನ್ನೂ ಕೆಡಿಸ್ಬೇಡ. ಸಾಧ್ಯ ಆತು ನಾವು ಒಳ್ಳೇದು ಮಾಡೋದು, ಸಾಧ್ಯ ಆತು ಒಳ್ಳೇದು ಮಾಡೋದು. ನನಗಾಗದೇ ಇದ್ರೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಚಲೋ ಮಾಡಾಕತ್ತೀರಪ್ಪ ಅಂತ ಒಂದೆರಡು ಮಾತು ಹೇಳೋದು. ಮತ್ತು ಒಳ್ಳೇದು ಮಾಡ್ತೀನಿ ಅಂತ ಹೇಳೋರಿಗೂ ನನ್ನ ನಾಲಿಗೆ ಹೇಳೋದೇ ಇಲ್ಲರಿ ಅಂತಂದ್ರೆ, ಕೊನೆಯ ಪಕ್ಷ ಅವ್ರಿಗೆ ಬೈಯೋದು ಮಾತ್ರ ಮಾಡಬೇಡ್ರಿ ಅಷ್ಟ. ಯಾರು ಚಲೋದು ಮಾಡ್ತಾರೆ ಚಲೋದು ಮಾಡಿನಂತ ಎರಡು ಮಾತು ಹೇಳೋದು. ಅಕಸ್ಮಾತ್ ನಮ್ಮ ಕಡೆಯಿಂದ ಮಾಡ್ಲಿಕ್ಕಾಗದೆ ಇದ್ರೆ ಯಾರು ಮಾಡ್ತಾರೆ ಅವ್ರಿಗೆ ಕೊನೆಯ ಪಕ್ಷ ಸುಮ್ಮನಿದ್ರೆ ಸಾಕು, ಮಾಡೋರು ಚಲೋ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ದೇವ್ರೇನೊಂದು ಅವಕಾಶ ಕೊಟ್ಟಾನ. ಲೈಫ್ ಈಸ್ ಅನ್ ಅಪಾರ್ಚುನಿಟಿ. ಇದೊಂದು ಅವಕಾಶ. ಇದು ಬಹುಜನ್ಮಗಳ ಪುಣ್ಯದ ಫಲದಿಂದ ನಾವೆಲ್ಲ ಮನುಷ್ಯರಾಗಿ ಹುಟ್ಟೀವಿ. ದೇವರು ಅಷ್ಟು ಅದ್ಭುತವಾದ ಶಕ್ತಿ ಕೊಟ್ಟಾನ. ಮನುಷ್ಯ ನೋಡ್ರಿ, ಆನೆಯಷ್ಟು ಬಲಶಾಲಿ ಇಲ್ಲ, ಚಿಗುರೆಯಷ್ಟು ಓಡ್ಲಿಕ್ಕಾಗೋದಿಲ್ಲ, ನರಿಯಷ್ಟು ಬುದ್ಧಿ ಇರಲಿಕ್ಕಿಲ್ಲ. ಆದ್ರೆ ಹುಲಿ, ಸಿಂಹ, ಆನೆ, ಚಿಗುರೆ, ನರಿ ಇವೆಲ್ಲವುಗಳನ್ನು ಪಳಗಿಸಿ ಅವುಗಳನ್ನು ತನ್ನ ಸೇವಕ ಮಾಡಿಟ್ಟುಕೊಳ್ಳುವ ಸಾಮರ್ಥ್ಯ ಅವನೊಳಗೈತಿ. ಇವೆಲ್ಲವನ್ನು ಪಳಗಿಸಿ ಆತ ಇರಬಲ್ಲ. ಅವನೊಳಗೆ ಮ್ಯಾನ್ ಈಸ್ ಅನ್ ಇಂಪಾಸಿಬಲ್ ಪಾಸಿಬಿಲಿಟಿ. ಮನುಷ್ಯ ಅಂದರೆ ಅಸಾಧ್ಯತೆಗಳನ್ನು ಸಾಧ್ಯ ಮಾಡುವ ಒಬ್ಬ ಜನಕ. ಅದಕ್ಕೆ ದೇವರು ಏನೊಂದು ಅವಕಾಶ ಕೊಟ್ಟಾನ, ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳದಲ್ಲಿಯೂ ಸಹಿತ ಭಾಳ ಚಲೋ ಕೆಲಸ ಮಾಡ್ತಾಯಿತ್ತು. ಇಲ್ಲಿ ನಮ್ಮಲ್ಲಿ ಭಾಳ ಕಷ್ಟ ಇತ್ತು. ರಕ್ತ ತಗೊಳ್ಳೋರಿದ್ರು, ರಕ್ತ ಹೀರೋರಿದ್ರು, ಅದು ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಇತ್ತು. ರಕ್ತ ಹೀರೋರ ಸಂಖ್ಯೆ ಭಾಳ ಐತಿ, ಅದು ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಇತ್ತು. ಆದ್ರೆ ಕೊಪ್ಪಳದಲ್ಲಿ ಬ್ಲಡ್ ಬ್ಯಾಂಕ್ ಆದಮೇಲೆ ಎಷ್ಟು ಚಲೋ ಕೆಲಸ ಆಯ್ತು ಅಂದ್ರೆ, ಕೊಪ್ಪಳದಾಗ ಯಾರಿಗಾರಿ ಆಕ್ಸಿಡೆಂಟ್ ಆದ್ರೆ, ಹೆರಿಗೆ ಆಗಿ ತೊಂದರೆ ಆದ್ರೆ ಬೇರೆ ಬೇರೆ ಪ್ರದೇಶದಿಂದ ಕೊಪ್ಪಳಕ್ಕೆ ಬ್ಲಡ್ ತರಿಸ್ಕೋಬೇಕಾಗ್ತಿತ್ತು. ಇವತ್ತು ಹೆಂಗಾತು ಅಂದ್ರೆ, ಎಂದೋ ಕೆಲವು ವರ್ಷಗಳ ಹಿಂದೆ ಮಂಗಳೂರಾಗ ರಕ್ತ ಇರದೇ ಇದ್ದಿದ್ದಕ್ಕೆ ಒಬ್ಬ ಪ್ರಾಣ ಹೋಗುವ ಸಮಯಕ್ಕೆ ಕೊಪ್ಪಳದಿಂದ ರಕ್ತ ಒಯ್ದು ಮಂಗಳೂರು ವ್ಯಕ್ತಿಗೆ ಬದುಕಿಸಿದ್ರು. ಅಂದ್ರೆ ಇಲ್ಲಿ ರೆಡ್ ಕ್ರಾಸ್ ಮತ್ತು ಅಲ್ಲಿ ಯುವಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತಾರ. ಈಗೊಂದು ಸ್ವಂತ ಬಿಲ್ಡಿಂಗ್ ಕಟ್ಟಕತ್ತಾರ ಮತ್ತು ಚಲೋ ಚಲೋ ಕಾರ್ಯಾಗಾರಗಳನ್ನು ಮಾಡ್ತಾರೆ. ಯಾರ್ಯಾರು ಒಲ್ಲೆ ಅಂತಾರೆ ಅವ್ರನ್ನ ಎಳ್ಕೊಂಡು ಬಂದು ನಿಂದಿರಿಸ್ತಾರೆ. ಇಲ್ಲಿ ಬಿಡೋದಿಲ್ಲ ಯಾರಿಗೆ, ಅವರೆಲ್ಲ ಕರ್ಕೊಂಬಂದು ಕಾರ್ಯಕ್ರಮಕ್ಕೆ ನಿಂದಿರಿಸಿ ಕರ್ಕೊಂಡು ಬಂದು ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಅವ್ರು. ಮತ್ತು ಕಣ್ಣಿನ ಕ್ಯಾಂಪ್ ಮಾಡಿದ್ರು, ಆಮೇಲೆ ಐ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಮತ್ತು ನಮ್ಮ ಜಾತ್ರೆಯಲ್ಲಿಯೂ ಸಹಿತ ಪ್ರತಿಯೊಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅದ್ರ ಜೊತೆಯಾಗಿ ರೆಡ್ ಕ್ರಾಸ್ ಸಂಸ್ಥೆಯೂ ಸಹಿತ ಸಾಗ್ತಾ ಇದೆ. ಅದು ಇನ್ನೂ ಒಳ್ಳೆಯ ಕೆಲಸಗಳು ನಮ್ಮಿಂದ ನಡೀತಾ ಇರಬೇಕು. ಎಲ್ಲಿವರೆಗೆ ಮಾಡ್ಬೇಕ್ರಿ ಅಜ್ಜಾರು? ಒಂದು ಲೈನರ ಹೇಳಿಬಿಡ್ರಿ. ಏನು ಒಳ್ಳೇದು ಮಾಡು, ಒಳ್ಳೇದು ಮಾಡು, ಒಳ್ಳೇದು ಮಾಡು. ಎಲ್ಲಿವರೆಗೆ? ಒಂದು ಡೇಟ್ ಏನು ಶ್ರಾವಣಕ್ಕೆ ಮುಕ್ತಾಯ ಮಾಡ್ಬೇಕಾ, ಏನು ಗಣಪತಿ ಚೌತಿಗೆ ಮುಕ್ತಾಯ ಮಾಡ್ಬೇಕು? ಎಲ್ಲಿವರೆಗೆ ಒಳ್ಳೇದು ಮಾಡ್ಬೇಕಂದ್ರೆ, ಎಲ್ಲಿವರೆಗೆ ಈ ದೇಹದೊಳಗೆ ನೀ ಈ ಜಗತ್ತಿನಿಂದ ಎಲ್ಲಿವರೆಗೆ ಶ್ವಾಸ ತಗೊಂತಿ ಅಲ್ಲಿವರೆಗೂ ಮಾಡಲೇಬೇಕು ನೀನು. ಯಾಕಂದ್ರೆ ಅಲ್ಲಿವರೆಗೂ ಋಣದಾಗ ಅದೀವಿ ನಾವು. ಅಲ್ಲಿವರೆಗೂ ಈ ವಿಶ್ವದ ಋಣದಾಗ ಅದೀನಿ ನಾನು. ಅಂದ್ರೆ
ನನ್ನ ಸಾವಿನ ಸಮಯದಲ್ಲೂ ಸಹಿತ ನಾನು ಒಳ್ಳೆಯದನ್ನೇ ಯೋಚಿಸಿ ಸಾಯಬೇಕಷ್ಟೆ. ಅಂದಾಗಿ ಮನಸ್ಸು ನೆಮ್ಮದಿಯಾಗಿರ್ತದೆ. ಇಂಥ ಒಂದು ಮನಸ್ಸಿಗೆ ಕಾರ್ಯಾಗಾರ ಸದಾ ನಡೀತಿರ್ಬೇಕಿದೇನು 1 ವರ್ಷ ಮಾಡಿ ಬಿಡುವುದಲ್ಲ.